ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ OBC ಸರ್ಟಿಫಿಕೇಟ್ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡೆಯುವುದು ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಎಲ್ಲ ಒಂದು ಜನರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಒಂದು ವೆಬ್ ಬ್ರೌಸರ್ಗೆ ಹೋಗಿ ನಾಡ ಕಚೇರಿ ಅಂತ ಟೈಪನ್ನು ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಕೂಡಲೇ ಈ ರೀತಿಯಾಗಿ ನಿಮಗೆ ಮೊದಲೇ ಆಪ್ಷನ್ಸ್ ಬರ್ತಕ್ಕಂಥದ್ದು ನಾಡ ಕಚೇರಿ, ಅದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ನಂತರ ಆ ಒಂದು ನಾಡ ಕಚೇರಿಯ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥದ್ದು ಈ ಒಂದು ವೆಬ್ಸೈಟ್ ಡ್ಯಾಶ್ಬೋರ್ಡ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ. ಫಸ್ಟು ಆನ್ಲೈನ್ ಅಪ್ಲಿಕೇಶನನ್ನು ನೀವು ಟಿಕ್ ಮಾಡಬೇಕಾಗತ್ತೆ. ನಂತರ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಅದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿಯಾಗಿ ತೋರಿಸ್ತಕ್ಕಂಥದ್ದು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ಒಂದು ಗೆಟ್ OTP ಟಿಕ್ ಮಾಡಿದ ಕೂಡಲೇ ನಿಮಗೆ OTP ಹೋಗ್ತಕ್ಕಂಥದ್ದು, ಆ ಒಂದು OTPಯನ್ನು ಹಾಕಿ ನೀವು ಲಾಗಿನನ್ನು ಆಗಬೇಕಾಗುತ್ತೆ. ಇದು ಆನ್ಲೈನಲ್ಲಿ ಇರ್ತಕ್ಕಂಥದ್ದು. ಇಲ್ಲ ನೀವು ಸೇವಾ ಸಿಂಧು ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಇದೆಲ್ಲ OTP OTP ಅವಶ್ಯಕತೆ ಇರುವುದಿಲ್ಲ, ನಿಮಗೆ ಡೈರೆಕ್ಟ್ ಲಾಗಿನ್ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ನಿಮಗೆ ಲಾಗಿನ್ ಆದ ಕೂಡಲೇ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಒಂದು ನ್ಯೂ ರಿಕ್ವೆಸ್ಟ್ ಅಂತ ಏನು ಮೊದಲನಿಗೆ ಆಪ್ಷನ್ಸ್ ಏನಿದೆ ನೋಡಿ, ಇಲ್ಲಿ ಆ ಒಂದು ನ್ಯೂ ರಿಕ್ವೆಸ್ಟಾಗಿ ನೀವು ಟಿಕ್ ಮಾಡಬೇಕಾಗುತ್ತೆ. ನ್ಯೂ ರಿಕ್ವೆಸ್ಟಿಗೆ ಹೋಗಿ ನೀವು ಟಿಕ್ ಮಾಡಿದ ಕೂಡಲೇ ಅಲ್ಲಿ ಅನೇಕ ರೀತಿಯ ಒಂದು ಆಪ್ಷನ್ಸ್ಗಳು ತೋರಿಸ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ಈ ಒಂದು OBC ಸರ್ಟಿಫಿಕೇಟ್ ಅಂತ ಇಲ್ಲಿ ನೋಡ್ಬೋದು. ಈ ಒಂದು ನ್ಯೂ ರಿಕ್ವೆಸ್ಟನ್ನು ಟಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು OBC ಸರ್ಟಿಫಿಕೇಟ್ ಅಂತ ಇದೆ ನೋಡಿ. ಇಲ್ಲಿ ನೋಡ್ಬೋದು. ಈ ಒಂದು OBC ಸರ್ಟಿಫಿಕೇಟನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿದ ಕೂಡಲೇ ಅದು ಈ ರೀತಿಯಾಗಿ ಓಪನ್ ಆಗ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ ನಿಮ್ಮ ಒಂದು ನೋಡ್ಬೋದು OBC ಸರ್ಟಿಫಿಕೇಟ್ ಸೆಂಟ್ರಲ್ ಅಂತ, ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಈ ಒಂದು OBCಯನ್ನು ಕೇಳ್ತಕ್ಕಂಥದ್ದು. ಈ ಒಂದು ಸರ್ಟಿಫಿಕೇಟನ್ನು ಆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ನೀವೇನು ಇಲ್ಲ ಒಂದು ಎಜುಕೇಷನಿಗೆ ಕೇಳ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಆ ಒಂದು ನಿಮ್ಮ ಡಿಸ್ಟಿಕ್ ಏನಿರುತ್ತೆ ಆ ಒಂದು ಡಿಸ್ಟಿಕ್ಕನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಒಂದು ತಾಲೂಕನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ರೂರಲ್ಲು ಅರ್ಬನ್ನು ಅಂತ ಇರ್ತಕ್ಕಂಥದ್ದು. ರೂರಲ್ ಅಂದರೆ ನಿಮ್ಮ ಒಂದು ವಿಲೇಜ್ ಇರ್ತಕ್ಕಂಥದ್ದು, ಅರ್ಬನ್ ಅಂದರೆ ಸಿಟಿ ಇದ್ದರೆ ಅದು ಅರ್ಬನ್ ಬರ್ತಕ್ಕಂಥದ್ದು. ಇಲ್ಲಿ ನಿಮ್ಮ ಒಂದು ವಿಲೇಜ್ ಇದ್ದರೆ ವಿಲೇಜನ್ನು ಆಯ್ಕೆ ಮಾಡಿಕೊಂಡ್ರೆ, ಈ ಒಂದು ಸಿಟಿ ಇದ್ದರೆ ಒಂದು ಅರ್ಬನನ್ನು ಟಿಕ್ ಮಾಡಿ ನಿಮ್ಮ ಒಂದು ವಾರ್ಡ್, ಯಾವ ವಾರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾರ್ಡ್ ಏನಿರುತ್ತೆ ಆ ಒಂದು ವಾರ್ಡನ್ನು ನೀವು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೆಂಡೇಟ್ ನೇಮ್ ಏನಿರುತ್ತೆ ಆ ಒಂದು ಅಪ್ಲಿಕೆಂಡೇಟ್ ಯಾರು ಇರ್ತಾರೆ ಅರ್ಜಿದಾರರು, ಅವರ ಒಂದು ನೇಮನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಶ್ರೀ, ಕುಮಾರಿ, ಕುಮಾರ ಎಲ್ಲ ಇರ್ತಕ್ಕಂಥದ್ದು ಆಪ್ಷನ್ಸ್ ನೀವು ನೋಡಿದ ಮಾಡಿ. ನಂತರ ತಂದೆಯ ಹೆಸರನ್ನು ಕೇಳ್ತಕ್ಕಂಥದ್ದು, ನಿಮ್ಮ ಒಂದು ತಂದೆಯ ಹೆಸರನ್ನು ಎಂಟ್ರಿ ಮಾಡಿ. ಆಮೇಲೆ ನಂತರ ನಿಮ್ಮ ಒಂದು ಮದರ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಇರ್ತಕ್ಕಂಥದ್ದು, ನಿಮ್ಮ ಒಂದು ವಿಳಾಸ ಯಾವ ಒಂದು ವಿಳಾಸದಲ್ಲಿ ಇರ್ತೀರಿ, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ವಿಳಾಸ ಇರುತ್ತೆ ಆ ಒಂದು ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಈ ಒಂದು ಪಿನ್ ಕೋಡ್ ಕೇಳ್ತಕ್ಕಂಥದ್ದು, ಅದು ಅವಶ್ಯಕತೆ ಇದ್ದರೆ ಹಾಕಿ, ಇಲ್ಲದ್ರೂ ನಡೆಯುತ್ತೆ. ಈ ಒಂದು ಏನು ಆ ರೆಡ್ ಮಾರ್ಕ್ ಏನಿದೆ ಆ ಒಂದು ರೆಡ್ ಮಾರ್ಕ್ ಇರೋದು, ನೀವು ರೆಡ್ ಮಾರ್ಕ್ ಇರೋದು ಕಂಪಲ್ಸರಿ ಫಿಲ್ ಮಾಡಲೇಬೇಕು, ಉಳ್ಕಿದ್ದು ನಡೆಯುತ್ತೆ. ಇಲ್ಲಿ ಅಪ್ಲಿಕ್ಯಾಂಡೇಟ್ ID ಟೈಪ್ ಅಂತ ಕೇಳ್ತಕ್ಕಂಥದ್ದು ನಿಮಗೆ ನೋಡ್ಬೋದು. ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಗೌರ್ಮೆಂಟ್ ID ಕಾರ್ಡ್, ಸ್ಟೂಡೆಂಟ್ ID ಕಾರ್ಡ್, ರೇಷನ್ ಕಾರ್ಡ್, ಸೋಷಿಯಲ್ ಸೆಕ್ಯೂರಿಟಿ, ಪೆನ್ಷನ್ ಆರ್ಡರ್ ಕಾಪಿ ರೆಕಾರ್ಡ್ಸು,
ಹೀಗೆ ಒಂದು ಅನೇಕ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟು, ಹೀಗೆ ಒಂದು 22 ಸರ್ಟಿಫಿಕೇಟ್ಗಳನ್ನು ಕೇಳ್ತಕ್ಕಂಥ ಯಾವುದಾದ್ರೂ ಒಂದನ್ನು ನೀವು ಅಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಅದರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಆ ಒಂದು ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ನಿಮಗೆ 22 ಆಪ್ಷನ್ಸ್ಗಳು ಇರ್ತಕ್ಕಂಥ ಯಾವುದಾದ್ರೂ ಒಂದನ್ನು ನೀವು ಆ ಒಂದು ಐ ಡಿ ಕಾರ್ಡಿನ ನಂಬರ್ ಏನಿರುತ್ತೆ ಆ ಒಂದು ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಇಲ್ಲಿ ಪರ್ಪಸ್ ಅಂದರೆ ಯಾವ ಒಂದು ಕಾರಣಕ್ಕೆ ಈ ಒಂದು OBC ಸರ್ಟಿಫಿಕೇಟನ್ನು ನೀವು ಪಡಿತಾ ಇದ್ದೀರಿ ಅಂತ ಕೇಳ್ತಕ್ಕಂಥದ್ದು. ಇಲ್ಲಿ ಕ್ಯಾಸ್ಟ್ ನೋಡ್ಬೋದು, ಕ್ಯಾಸ್ಟ್ ಕೂಡ ಇರತಕ್ಕಂಥದ್ದು. ಆ ಒಂದು ಕ್ಯಾಸ್ಟನ್ನು ನೀವು ನಿಮ್ಮ ಒಂದು ಕ್ಯಾಸ್ಟ್ ಏನಿರುತ್ತೆ ಆ ಒಂದು ಕ್ಯಾಸ್ಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಇದು ಏನು ಒಂದು OBC ಸರ್ಟಿಫಿಕೇಟ್ ಏನಿದೆ ಇದು ಒಂದು ಎಜುಕೇಷನ್, ಜಾಬ್, ಈ ಒಂದು ಒಂದು ಮೀಸಲಾತಿ ಇರ್ತಕ್ಕಂಥದ್ದು. OBC ಸರ್ಟಿಫಿಕೇಟ್ ಒಂದು ಇದ್ದರೆ ನಿಮಗೆ ಅನೇಕ ರೀತಿಯ ಒಂದು ಸವಲತ್ತುಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ಈ ಒಂದು OBC ಸರ್ಟಿಫಿಕೇಟನ್ನು ನೀವು ಆನ್ಲೈನ್ ಮುಖಾಂತರನೂ ಮಾಡಿಸ್ಬೋದು, ಇಲ್ಲ ನಿಮ್ಮ ಒಂದು ಸಂಬಂಧಪಟ್ಟ ನಾಡ ಕಚೇರಿ, ತಾಲೂಕು ಕಚೇರಿಗಳಲ್ಲಿ ಕೂಡ ನೀವು ಸಬ್ಮಿಟನ್ನು ಮಾಡ್ಬೋದು. ಇಲ್ಲಿ ಏನಿದೆ ಯಾವ ಒಂದು ಉದ್ದೇಶಕ್ಕೆ ಬೇಕು ಅಂತ ಇದೆ, ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ಇರ್ತಕ್ಕಂಥದ್ದು. ಇದರಲ್ಲಿ ನೀವು ನಿಮಗೆ ಬೇಕಾದ ಒಂದು ಆಪ್ಷನ್ಸ್ ಇಲ್ಲ ಅಂದರೆ ಇಲ್ಲಿ ಅದರ್ಸ್ ಏನಿದೆ ಆ ಒಂದು ಅದರ್ಸನ್ನು ತಗೊಂಡು ನೀವು ಯಾವ ಒಂದು ಉದ್ದೇಶಕ್ಕೆ ಈ ಒಂದು OBC ಸರ್ಟಿಫಿಕೇಟನ್ನು ಈ ಒಂದು ಅರ್ಜಿಯನ್ನು ಹಾಕ್ತಿದ್ರಿ, ಅದಕ್ಕೆ ಬೇಕು ಅನ್ನೋದು ಕೂಡ ನೀವು ಜನರಲಾಗಿ ಟೈಪ್ ಕೂಡ ಮಾಡ್ಬೋದು. ಆ ಒಂದು ಆಪ್ಷನ್ಸ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಕ್ಯಾಸ್ಟನ್ನು ಆಯ್ಕೆ ಮಾಡಿಕೊಳ್ಳ್ರಿ. ಕ್ಯಾಸ್ಟ್ ಆಯ್ಕೆ ಮಾಡಿಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಕ್ಯಾಸ್ಟ್ ಕೂಡ ಬಹಳ ಇರ್ತಕ್ಕಂಥದ್ದು. ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದಿರುತ್ತೆ ಆ ಒಂದು ಕ್ಯಾಸ್ಟನ್ನು ನೀವು ಅಲ್ಲಿ ಆಯ್ಕೆ ಮಾಡಿ. ಆಮೇಲೆ ನಿಮ್ಮ ಒಂದು ಟೋಟಲ್ ಇನ್ಕಮ್ ಏನಿರುತ್ತೆ ಆ ಒಂದು ಇನ್ಕಮ್ ಕೂಡ ನೀವಲ್ಲಿ ಹಾಕಬೇಕಾಗುತ್ತೆ. ಇನ್ಕಮನ್ನು ಹಾಕಿದ ಮೇಲೆ ಇಲ್ಲಿ ನೋಡ್ಬೋದು ಟೋಟಲ್ ಫೀಸ್ ಅಂತ ಇರ್ತಕ್ಕಂಥದ್ದು. ಈ ಗೋರ್ಮೆಂಟಿನ ಟೋಟಲ್ ಫೀಸ್ ಇರ್ತಕ್ಕಂಥದ್ದು 40 ರೂಪಾಯಿಗಳು ಮಾತ್ರ. ಆ 40 ರೂಪಾಯಿ ಇರ್ತಕ್ಕಂಥದ್ದು ನೀವು ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಹೊರಗಡೆ ಹಾಕಕ್ಕೆ ಹೋಗ್ತೀರಿ, 100-200 ರೂಪಾಯಿಯನ್ನು ನೀವು ಖರ್ಚು ಮಾಡ್ತೀರಿ. ಅದರ ಬದಲು ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಇಲ್ಲ ಒಂದು ಮೊಬೈಲ್ನ ಇರ್ಬೋದು, ಆ ಒಂದು ಈಸಿಯಾಗಿ ನೀವು ಈ ಒಂದು OBC ಸರ್ಟಿಫಿಕೇಟ್ ಆಲ್ರೆಡಿ ನಾನು ಕ್ಯಾಸ್ಟ್ ಸರ್ಟಿಫಿಕೇಟು ಒಂದು ವಾಸಸ್ಥಳ ಪ್ರಮಾಣ ಪತ್ರ ಯಾವ ರೀತಿ ಪಡೆಯೋದು ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ಎಂಡ್ ಐಕನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅದು ನಿಮಗೇನಾದರೂ ಬೇಕಿದ್ದರೆ ಆ ಒಂದು ವಿಡಿಯೋನ ನೋಡಿ ಯಾವ ರೀತಿ ಅಪ್ಲೈ ಮಾಡೋದನ್ನು ನೀವು ತಿಳಿದುಕೋಬೋದು. ಯಾಕಪ್ಪ ಅಂದರೆ ಇದು ಮನೆಯಲ್ಲೇ ಕುಳಿತು ನೀವು ಒಂದು ಅಪ್ಲೈಯನ್ನು ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ ಒಂದು ಹಾಕಿದ ಮೇಲೆ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇನ್ಕಮನ್ನು ಹಾಕಿ ನಿಮ್ಮ ಒಂದು ಇದಕ್ಕೆ ಇಲ್ಲಿ ಅಪ್ಲೋಡ್ ಸ್ಕ್ಯಾನ್ ಡಾಕ್ಯುಮೆಂಟನ್ನು ಕೇಳ್ತಕ್ಕಂಥದ್ದು. ಮೊದಲನೇದು ಅಡ್ರೆಸ್ ಪ್ರೂಫಿಗೆ ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಆ ಒಂದು ಇಟ್ಕೊಂಡಂಥ ಒಂದು ಡಾಕ್ಯುಮೆಂಟ್ ಏನಿರುತ್ತೆ ಆ ಒಂದು ಡಾಕ್ಯುಮೆಂಟನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಒಂದು ID ಪ್ರೂಫ್ ಆಗಿ ಇನ್ನೊಂದು ದಾಖಲಾತಿಯನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಮೊದಲೇ ಒಂದು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ರಿ, ಆಮೇಲೆ ನೀವು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದು ಟೈಮ್ ಹಿಡಿತಕ್ಕಂಥದ್ದು. ಇಲ್ಲಿ ನಂತರ ಆ ಒಂದು ಕ್ಯಾಪ್ಚರ್ ಕೂಡ ಇರ್ತಕ್ಕಂಥದ್ದು. ಆ ಒಂದು ಈ ಒಂದು ಕ್ಯಾಪ್ಚರನ್ನು ನೀವು ಹಾಕಿ ನಂತರ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅದು ಜನ್ರೇಟ್ ಆಗಿ ಒಂದು RD ನಂಬರ್ ಬರ್ತಕ್ಕಂಥದ್ದು. ಆಮೇಲೆ ನಂತರ ಆ ಒಂದು ಪೇಮೆಂಟ್ ಮೆಥಡ್ ಏನಿದೆ, ಈ ಪೇಮೆಂಟ್ ಮೆಥಡ್ ಬಂದುಬಿಟ್ಟು ನೀವು ATM, ಫೋನ್ಪೇ ಇದರಲ್ಲೂ ಕೂಡ ನೀವು ಒಂದು 40 ರೂಪಾಯಿಗಳನ್ನು ಪೇ ಮಾಡ್ಬೋದು. ಇಲ್ಲ ಸೇವಾ ಸಿಂಧು ಲಾಗಿನ್ ಇದ್ದರೆ ನಿಮಗೆ ಈಸಿಯಾಗಿ ಪೇಮೆಂಟ್ ಕೂಡ ಈಸಿಯಾಗಿ ಆಗ್ತಕ್ಕಂಥದ್ದು. ನೀವು ಸೇವಾ ಸಿಂಧುವಲ್ಲಿ ಹಾಕ್ತಾಯಿದ್ದೀರೋ ಅಥವಾ ಮೊಬೈಲ್ನಲ್ಲಿ ಹಾಕ್ತಿರೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನೋಡಿದ ಎಲ್ಲರಿಗೂ
ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.